ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ಓ ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ನಿನ್ನ ಮ್ಯಾಲ ಸವಾಲೊಂದು ನಿನ್ನ ಮ್ಯಾಲ ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹೀರಕೆ
ವೈಷ್ಣವಿ ಗೂಲಿ ಹಾಯ್. ಅಕ್ಕ. ವೈಷ್ಣವಿ ಏನಂದರೆ ಎಲ್ಲರೂ ಟೆನ್ಷನು ಅಥವಾ ಎಲ್ಲ ಲಿರಿಕ್ಸು ಅದೆಲ್ಲ ಬರ್ಕೋತಾ ಇದ್ರೆ ಅಲ್ಲಿ ಬರ್ತಾರೆ ಮೈಕ್ ಕರೆಕ್ಟ್ ಆಗಿದೆಯಾ ಹಾಂ ಓಕೆ ನೆಕ್ಸ್ಟ್ ನಾನು ಹಾಡ್ತೀನಿ ಅಷ್ಟೇ. ನನಗೆ ಟೆನ್ಷನ್ ಆಗ್ಬೇಕು, ಇವ್ರೇನು ಟೆನ್ಷನೇ ಆಗಿಲ್ವಲ್ಲ, ನೆಕ್ಸ್ಟ್ ಇವ್ರು ವೇದಿಕೆ ಮೇಲೆ ಹೋಗ್ತಿದ್ದಾರೆ ಅಂತ. ಅರ್ಚನಾ ಮ್ಯಾಮ್, ಕೆಲವ್ರು ಟೆನ್ಷನನ್ನು ಮುಖದ ಮೇಲೆ ಹಾವಭಾವದಲ್ಲಿ ತೋರಿಸ್ತಾರೆ, ಕೆಲವ್ರು ತೋರಿಸಲ್ಲ ಅಷ್ಟೇ ಅಲ್ವನಮ್ಮ? ಕರೆಕ್ಟಾಗಿ ಹೇಳ್ತಾ ಎಂಥ ಒಳ್ಳೆ ಹಾಡು ಆರಿಸ್ಕೊಂಡಿದ್ಯಮ್ಮ. ಥ್ಯಾಂಕ್ ಯು. ಬಾ, ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುತ್ತಾನೆ ಇದು ಒರಿಜಿನಲ್ಲು? ಹೌದ್ರಿ. ಬಾ, ಮಹಾನುಭಾವರು ಏನು ಹಾಡಿದ್ರು ಅವರು. ಅದನ್ನು ಕೇಳೋದೇ ಒಂದು ಕಿವಿಗೆ ಹಬ್ಬ. ಕೆಲವು ಜಾಗಗಳು ಅದ್ಭುತವಾಗಿ ಹಾಡಿದು, ಎಂಟ್ರಿನೇ ಶಾರ್ಪ್ ಆಯಿತು. ನೀನು ಆಲಾಪು ಇದೆಲ್ಲ ಮಧ್ಯದಲ್ಲಿ ತೊಗೊಂಡ್ಯಲ್ಲ, ಅದರಲ್ಲೂ ನಿನಗೆ ಸ್ವಲ್ಪ ಕೆಲವು ಜಾಗದಲ್ಲಿ ಅನ್ಸರ್ಟನ್ ಇತ್ತು ಅಂತ ಅನ್ನಿಸ್ತಾ ಇತ್ತು. ಯು ಆರ್ ನಾಟ್ ಕಾನ್ಫಿಡೆಂಟ್. ಯಾಕೆ ಹಾಗೆ? ಏನು ಗೂಳಿ ಥರ ನುಗ್ಗಿ ಹಾಡಬೇಕಲ್ವಾ? ಡೌಟ್ ಇಟ್ಕೊಂಡು ಹಾಡಲೇಬಾರ್ದಲ್ವಾ? ಮತ್ತು ಇದೆಲ್ಲ ಒಂಥರ ನಿನ್ನ ಫೋರ್ಟೆ ಇದು, ನಿನ್ನ ಶೈಲಿಯ ಗೀತೆಗಳಿದು. ನೀನು ಇಷ್ಟಪಟ್ಟು ಆರಾಮಾಗಿ ಹಾಡಬಹುದಾದಂಥ ಗೀತೆಗಳು. ಅದರಲ್ಲಿ ನೀನು ಡೌಟ್ ಇಟ್ಕೋಬಾರ್ದು. ಸೊ ಇನ್ನೂ ಕಾನ್ಫಿಡೆಂಟಾಗಿ ಹಾಡು, ಇನ್ನೂ ಚೆನ್ನಾಗಿ ಹಾಡು. ಆಮೇಲೆ ಇವತ್ತು ಕೆಲವು ಕಡೆ ತುಂಬ ನೇಸಲ್ ಟೋನು ಬರ್ತಾಯಿತ್ತು, ಅದ್ರ ಕಡೆ ಒಂಚೂರು ಗಮನ ಕೊಡು. ಬಟ್ ತುಂಬ ಚೆನ್ನಾಗಿ ಹಾಡಿದೆ. ಆಲ್ ದ ವೆರಿ ಬೆಸ್ಟ್. ಇನ್ನೂ ಅದ್ಭುತವಾಗಿ ಹಾಡು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ನೀವು ಇವತ್ತು ಬಾಳಪ್ಪ ಹುಕ್ಕೇರಿನ ವೇದಿಕೆ ಮೇಲೆ ತಂದರೆ ಅವರ ಭಾಳ ಸುಪ್ರಸಿದ್ಧ ಹಾಡಿದು ನಾನು ಕೇಳಿದ್ದೀನಿ ಹಿಂದೆ. ಅದೇ ಒಂದು ಶೇರ್ ಮಾರ್ಕೆಟಲ್ಲಿ ಒಂದು ಗೂಳಿದು ಒಂದು ಓಟ ಇರುತ್ತೆ. ದಿನಾ ಬೆಳಗ್ಗೆ ಎದ್ದರೆ ಮಾರ್ಕೆಟ್ ಸರ್ವೆ ಮಾಡೋರು ನೋಡ್ತಾ ಇರ್ತಾರೆ. ಇವತ್ತು ಮಾರ್ಕೆಟ್ ಏನು ಗ್ರಾಫ್ ಲೈನ್ ಈ ಏರಿಡ್ತಾನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ವೆಸ್ಟ್ ಮಾಡೋರು. ಹಾಗಾಗಿ ನಿಮ್ಮ ಗ್ರಾಫ್ ಲೈನು ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾನೇ ಇದೆ. ಗ್ರಾಫ್ ಲೈನ್ ಹಾಗೆ ಶೇರ್ ಮಾರ್ಕೆಟಲ್ಲಿ ಹಾಗೆ ಗೂಳಿ ಮುನ್ನುಗ್ಗುತ್ತೋ ಹಾಗೆ ನೀವು ದಿನ ಮುನ್ನುಗ್ಗಿ ಮುಂದಿನ ದಿನಗಳಲ್ಲಿ. ಒಳ್ಳೆಯದಾಗಲಿ, ಒಳ್ಳೆ ಹಾಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಅಪರೂಪದ ಹಾಡಿದು ಅಲ್ವಾ? ಒಂದು ಸವಾಲ್ ಜವಾಬುಗಳನ್ನು ಕೊಟ್ಟು ಒಂದು ರೀತಿ ಗಜಲ್ಗಳೆಲ್ಲ ಕೇಳದ ರೀತಿಯಲ್ಲಿ ಅನಿಸ್ತಾ ಇರುತ್ತೆ ಅಲ್ವಾ? ಅದ್ಭುತವಾದ ಹಾಡು. ಕೊನೆಯ ಸಾಲಲ್ಲಿ ಶಿಶುನಾಳ, ನೀವು ಅದನ್ನು ತಾಳಕ್ಕೆ ಕೂರಿಸ್ಬೇಕು ಅಂತ ಶಿಶುನಾಳ ಆದಮೇಲೆ ದೀಶಾ ಸಪ್ರೇಟ್ ಮಾಡಿದ್ರೆ ಅದು ಬೇರೆ ಅರ್ಥನೇ ಕೊಡ್ಬೋದು. ಬೇರೆ ಹಾಡುಗಳಲ್ಲಿ ಈ ಥರ ಆದರೆ ಅದು ಅರ್ಥನೇ ಬೇರೆ ಆಗ್ಬೋದು. ಮೆಹಬೂಬ್ ಶಿಶುನಾಳ, ಮೆಹಬೂಬ್ ಶಿಶುನಾಳ, ಮೆಹಬೂಬ್ ಶಿಶುನಾಳ ಧೀಶಗೆ ನಗಿ ಬಂತು. ನೋಡಿ, ಅದನ್ನು ಎರಡೂ ಒಟ್ಟಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಶಿಶುನಾಳ ದೀಶಾ, ಇಲ್ಲ ಅದನ್ನು ಹಾಗೆ ತೇಲ್ಸಿ ಹಾಡಲಿಕ್ಕೆ ಆಗುತ್ತಾ? ಸ್ವಲ್ಪ ಅದನ್ನು ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಯಾಕೆಂದರೆ ಈಗ ಶ್ರೀ ಚಾಮುಂಡೇಶ್ವರಿ ಅಂತ ಹಾಡಬೇಕಾದ್ರೆ ಅದನ್ನು ತಾಳ ಹಾಕ್ಬಿಟ್ಟು ಬೇರೆ ಆ ತಾಳ ಕೂರಲ್ಲ ಅಂದ್ಬಿಟ್ಟು ಬೇರೆ ಏನೋ ಸ್ಪ್ಲಿಟ್ ಮಾಡಿ ಹೇಳಲಿಕ್ಕಾಗಲ್ಲ ಅಲ್ವಾ? ಹಾಗೆ ಆ ಥರದ ಕೆಲವು ಪದಗಳನ್ನು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಬಾಕಿ ಎಲ್ಲ ಹೇಳಿದ್ದಾರೆ ಮೇಡಮ್, ತುಂಬ ಚೆನ್ನಾಗಿದೆ. ನಿಮ್ಮ ವಾಯ್ಸ್ಗಂತೂ ಈ ಥರದ ಹಾಡುಗಳು ಹೇಳಿ ಮಾಡಿಸ್ದಂಗೆ ಇರ್ತವೆ. ನೀವು ಆ ಥರದ್ದೇ ಆಯ್ಕೆನೂ ಮಾಡ್ಕೊಳ್ತೀರಿ ಅಂತ ಕಾಣುತ್ತಲ್ವ? ಒಳ್ಳೆಯದು, ಒಳ್ಳೆಯ ಅಭ್ಯಾಸ ಅದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೈಷ್ಣವಿ ಗೂಡಿ, ಕೃಷ್ಣ, ಓಕೆ, ಥ್ಯಾಂಕ್ ಯು.